ನಿನ್ನ ಹೊರತು ನನಗೆ ಬೇರೆ ಯಾರು ಬೇಕು? ಆತ್ಮೀಯ ಸಜ್ಜನರಿಂದ ಪರಿತರಿಸಲ್ಪಟ್ಟೆನು. ಕದ್ದ ಕಳ್ಳಿಯಂತೆ ಕಾಡಿಂದ ಕಾಡಿಗೆ ಅಲೆಯುತ್ತಾಯಿತು. ಇನ್ನಾದರೂ ಸುಖವಾದರೆ ಹೆಚ್ಚಿಗೆ ಅಪಮಾನ. ಛೇವಿದ ಈ ದ್ರೌಪದಿ ಹಣೆಯಲ್ಲಿ ಇನ್ನು ಏನೇನು ಬರಲಿಲ್ಲ. ಇಷ್ಟೊಂದು ಚಿತ್ತಮಗ್ನಳಾಗಿರುವುದಲ್ಲ ಪ್ರಿಯತಮೆ. ಇದೇನಿದು? ಕಂಡೊಡನೆ ಕರಪಿಡಿದು ಮೋಹದಿಮ್ನಗೆ ಬೀರಿ ಬಳಿ ಬಂದ್ ಬರಸೆಳೆದಪ್ಪಿ ಆಲಂಕಿಸುತ್ತಿದ್ದ ಈ ನನ್ನ ಪ್ರಿಯ ಸತಿ ಪಾಂಚಾಲಿಯು ಇವತ್ತು ಇಷ್ಟೊಂದು ಮೌನವಾಗಿರುವುದಲ್ಲ. ಏಕೆ? ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರುವೆಯಲ್ಲ, ಏನಾಯಿತು? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳು. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿದರೆ ಅಥವಾ ದುರ್ವಾಕ್ಯನಾದರೆ ಅವರಿಗೆ ನೀವೇ ತಕ್ಕ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಆಕೆ ಪರರನ್ನು ಆಶ್ರಯಿಸಬೇಕು. ಛೇವಿದಾತ, ಇಂತಹ ಪರಾಧೀನ ಸ್ತ್ರೀ ಜಾತಿ ನೇತ್ರಿಕಾ ದೃಷ್ಟಿ ಸರಿಬೇಕು. ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ಈ ಸಮಾಜದಲ್ಲಿ ಏಕೆ ಚಿಂತಿಪೆ ನೃಪದ ನಂದಿನಿ. ಏಕೆ ಚಿಂತಿಪೆ ನೃಪದ ನಂದಿನಿ. ತುಗುಡ ಬಿಡು ಅಭಯ ಕೊಡು ಕಮಲ ನಂದಿನಿ. ತುಗುಡ ಬಿಡು ಅಭಯ ಕೊಡು ಕಮಲ ನಂದಿನಿ. ಏಕೆ ಚಿಂತಿಪೆ ನೃಪದ ನಂದಿನಿ. ತುಗುಡ ಬಿಡು ಅಭಯ ಕೊಡು ಕಮಲ ನಂದಿನಿ. ನೃಪದ ನಂದಿನಿ. ದುರದ ದುರುಳ ಕೋರುಪತಿಯ ಕಥೆಯಿಂದ ದುರದ ದುರುಳ ಕೋರುಪತಿಯ ಕಥೆಯಿಂದ ತೊಡೆ ತಟ್ಟಿ ಪುಡಿಗೊಟ್ಟಿ ಹದೆ ಮೆಟ್ಟಿ ನಿಲ್ಲುವೆ. ತೊಡೆ ತಟ್ಟಿ ಪುಡಿಗೊಟ್ಟಿ ಹದೆ ಮೆಟ್ಟಿ ನಿಲ್ಲುವೆ. ಏಕೆ ಚಿಂತಿತೆ ನೃಪದ ನಂದಿನಿ. ದುಗುಡ ಬಿಡು ಅಭಯ ಕೊಡು ಕಮಲ ನಂದಿನಿ. ನೃಪದ ನಂದಿನಿ. ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ಈ ಸಮಾಜದ ನೇಮ. ಭಗವಂತನ ಸ್ವರೂಪಿಗಳಾದ ಋಷಿಮುನಿಗಳ ಆಜ್ಞೆ. ನಿಮಗಾಗಿ ಅಲೆದು ವನವಾಸ ತಳೆದು ಪರನೆಂದೆ ಸಹಿಸದಾದೆ. ನಿಮಗಾಗಿ ಅಲೆದು ವನವಾಸ ತಳೆದು ಪರನೆಂದೆ ಸಹಿಸದಾದೆ. ನಿಮಗಾಗಿ ಅಲೆದು ವನವಾಸ ತಳೆದು ಪರನೆಂದೆ ಸಹಿಸದಾದೆ. ಸರಿಯೇ ನಿಮಗೆ ಸಮ್ಮತವಾದುದು.
ಪ್ರಾಣೇಶ್ವರ ದೇವಿ ಸ್ವಾಮಿ, ಈ ಶೂರತನವು ಏಕೆ ಬರಿದಾಯ್ತೆ ಮನದ ಬಯಕೆ, ಈ ಶೂರತನವು ಏಕೆ ಬರಿದಾಯ್ತೆ ಮನದ ಬಯಕೆ, ಸರಿಯೇ ನಿಮಗೆ ಸಮ್ಮತವಾದುದೇ ದೇವಿ ಸರಿಯೇ ನಿಮಗೆ ಸಮ್ಮತವಾದುದೇ ನಿಜ, ಕೇಳು ನನ್ನ ಕಥೆಯ ತಾಳೆ ನೀವೆದೆಯ ಕಥೆಯ ವ್ಯಥೆಯ. ಕೈ ಹಿಡಿದ ಪತ್ನಿಯನ್ನು ದ್ಯೂತಲ್ ಪಣವಾಗ್ತ ಸೋಲುವಂತೆ ಆ ನಿಮ್ಮ ರುಚಿಗಳೇ ಆಜ್ಞೆ ಮಾಡಿದ್ದರಲ್ಲವೇ? ಪತಿಗಳು ತಪಸ್ಸು ಮಾಡಿಯೇ ಪಡೆಯಬೇಕು ನಿಮ್ಮಂತಹ ಹೇಡಿ ಪತಿಗಳನ್ನು. ದೇವಿ ಅಂಟನ ಒಂದು ದಿನದ ಅವಿವೇಕ ತಡೆದಿದ್ದ ಈ ನಿಂದನೆಯು ನಮಗೆ ಸಾಯುವವರೆಗೂ ತಪ್ಪಿದ್ದಲ್ಲ. ಅಣ್ಣನ ಅನಂತ ಅಪರಾಧಗಳನ್ನು ನಿನ್ನಲ್ಲಿ ಮನ್ನಿಸುವಂತೆ ನಾನು ನಿನ್ನಲ್ಲಿ ಎಷ್ಟು ಬಾರಿ ಕೇಳಿಕೊಂಡೆ. ನೀನೇಕೆ ಹೀಗಿರುವೆ? ನನ್ನೊಡನೆ ಹೇಳಬಾರದೆ? ತಿಳಿಸುವೆನು, ಆದರೆ ಅದರಿಂದ ನನಗಾಗುವ ಪ್ರಯೋಜನವಾದ್ರೆ ಏನು? ತಾವೆಷ್ಟೇ ಆಗ್ಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರ ಆಧಾರಕನೂ ಅಲ್ಲ. ಹಾಗಾದ್ರೆ ಹೇಳೋನಿ ಕೇಳಿ. ಇಂದು ಹಸ್ತನಾಂಬೆ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಆಕೆ ನನ್ನನ್ನು ನೋಡಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ಧೂತನನ್ನು ಸಂಧಿಗಾಗಿ ಕಳಿಸಿರುವರು, ಇನ್ನೇನು ಸಂಧಿಯಾಗುವುದು? ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶಾಶಿಯನ್ನು ಮುಡುಗೆಟ್ಟಿಸುವೆಷ್ಟೆಂದು ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಪುನಃ ದುರ್ಯೋಧನೊಡನೆ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋದವರ್ಯಾರು? ಮತ್ತಿನ್ನಾರು, ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಾಂಗನೆಯರ ವಿಲಾಸ ವಿಭ್ರಮೆಯಲ್ಲಿ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂತಿರುಗಿ ಬರುವಾಗಲೇ ನಾನು ಹೀಗಾಗಿರಬಹುದೆಂದು ಭಾವಿಸಿದ್ದೆನು. ಅದಂತಿರಲಿ, ಪಾಂಚಾಲಿ ಪ್ರಾಣೇಶ್ವರ, ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಾಣೇಶ್ವರ, ನಾನಿಷ್ಟೇ ಆಗ್ಲಿ ನಿಮ್ಮ ಪ್ರಿಯ ಪತ್ನಿಯಲ್ಲವೇ? ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟೆ. ಹೌದಲ್ಲವೇ? ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಬಾಬು ಪಾಂಚಾಲಿ ಬಾಬು, ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ. ಜಾಣೆ, ಬಲು ಜಾಣೆ, ಜಾಣೆ, ಬಲು ಜಾಣೆ, ಮುದ್ದಾಡುವೆನು ಪ್ರೇಮದ ಪ್ರೇಯಸಿ ನೀನೆ. ಜಾಣೆ, ಬಲು ಜಾಣೆ, ಮುದ್ದಾಡುವೆನು ಪ್ರೇಮದ ಪ್ರೇಯಸಿ ನೀನೆ. ಬಲು ಜಾಣೆ, ಬಲು ಜಾಣೆ, ಮುದ್ದಾಡುವೆನು ಗುರುಕುಲ ಹದ ಮರಕ್ಕಿನ ಕಡದೋಳು ವಂಶವನೇ ನಾಶಗೈವೆ. ಗುರುಕುಲ ಹದ ಮರಕ್ಕಣ ಕಡದೋಳು ಗುರು ವಂಶವನೇ ನಾಶಗೈವೆ. ದುರುಳ ದುಶಾಸನ ಕೊಡಲನು ದುರುಳ ದುಶಾಸನ ಕೊಡಲನು ಬಿಡುವೆ ರಕ್ತದ ಮುಡಿ ಕಟ್ಟಿಸದೆ. ಜಾಣೆ, ಬಲು ಜಾಣೆ, ಮುದ್ದಾಡುವೆನು ಈ ಪ್ರೇಮದ ಪ್ರೇಯಸಿ ನೀನೆ. ಜಾಣೆ, ಬಲು ಜಾಣೆ,
ಪ್ರಾಣೇಶ್ವರ, ಸಮಯವಿದೆ ಚೆಲ್ಲುತ್ತಾ ಚೆಲ್ಲುತ್ತಾ ಸೇರುವೆ ಕಾಂತೆಯ ನೀನು ಚೆಲ್ಲುತ್ತೆ ಸೇರುವೆ ಕಾಂತೆಯ ನೀನು ಚೆಲ್ಲುತ್ತೆ ಸೇರುವೆ ಕಾಂತೆಯ ನೀನು ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಪ್ರಾಣೇಶ್ವರ ದೇವಿ ನೆನಪಿರುವುದೇ ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ಕಂಡು ಕುರುಕುಲ ಅಂತ ಕಾಳರಾತ್ರಿಯನ್ನು ಸಂಬೋಧಿಸಿದ್ರಿ ಮತ್ತು ಇನ್ನು ಏನೇನು ನುಡಿಲಿಲ್ಲವೇ ನನ್ನ ಬಂದ ದೇವಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿ ಎಂದು ಭಾವಿಸಿದೆಯಾ? ಪುನಃ ನನ್ನ ಬಾಯಿಂದ ಈ ಪ್ರತಿಜ್ಞಾ ವಾಕ್ಯವನ್ನು ಕೇಳಬೇಕೆಂದು ಇಚ್ಛಿಸುವೆಯಾ? ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆಯಬೇಕೆಂದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದ್ದೇನಾಗುವುದು? ಸುಮ್ಮನೆ ಕೇಳಿಸಬೇಡ ಪಾಂಚಾಲಿ. ಈ ಸಂಧಿಯು ನನಗೆ ಒಪ್ಪದು ಒಪ್ಪದು ಒಪ್ಪದು. ಶಾಂತಿಯನ್ನು ಬಯಸುವವರು ಈ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಆತುರದಿಂದ ಯುದ್ಧವನ್ನೇ ಆಪೇಕ್ಷಿಸುವೆನು. ಧರ್ಮ ಪಾರಾಯಣಾದ ಧರ್ಮನಂದನನು ದುರ್ಯೋಧನನ ಅನಂತ ಅಪರಾಧಗಳನ್ನು ಮನ್ನಿಸಿದರು ಮನ್ನಿಸಿದರು. ಆದರೆ ಆದರೆ ಈ ಭೀಮಸೇನನು ಎಂದಿಗೂ ಮನ್ನಿಸುವುದಿಲ್ಲ. ಇಷ್ಟರಲ್ಲೇ ನಾನು ಮತ್ತು ನನ್ನ ಗದೆ ಆ ಗುರುವಂಶವನ್ನ ನಿರ್ವಂಶ ಮಾಡಿಬಿಡುವ. ಬಾಳು ಕೆಳಿಸುವೆ ಕಾಳು ಕಾಳು ನೀಚಲು ಬಂದಿದೆ. ಆ ಕೂಳು ಬಾಳು ಕೆಳಿಸುವೆ ಕಾಳು ಕಾಳು ನೀಚಲು ಬಂದಿದೆ. ಸರಿ ಸರಿ ದುರದಳ್ ಸರಿ ಸರಿ ಧ್ವಂಸಗೊಳಿಸಿದೆ ಗುರುಕುಲವೆಲ್ಲವ ಖಾತೆಯೇ. ದುರುಳ ಕೌರವರ ಸಿಗಿದು ಬಗೆವನು ದುರುಳ ಕೌರವರ ಸಿಗಿದು ಬಗೆವನು. ಸರಿ ಸರಿ ದುರದಳ್ ಸರಿ ಸರಿ. ಅಣ್ಣ ಅಲ್ಲಿ ನೋಡು, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಅವನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲವಣ್ಣ. ಅರ್ಜುನ, ನನ್ನ ಈ ಸಾರಿ
ನನ್ನ ತಮ್ಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀ ಕೃಷ್ಣ ಪರಮಾತ್ಮನು ಹೇಳಿದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು ತೋರುತ್ತಿರುವುದು. ಆ ಕೌರವನ ಯುದ್ಧಕ್ಕಿಂತಲೂ ನನ್ನ ತಮ್ಮನ ಕೋಪ ತಡೆಯಲು ನನ್ನಿಂದ ಸಾಧ್ಯವಿಲ್ಲ. ಭೀಮಾ, ನನ್ನೊಡನೆ ಮಾತನಾಡುವುದಿಲ್ಲವೇ? ಪಾಂಚಾಲಿ, ಅಣ್ಣನೇಕೆ ಇಷ್ಟೊಂದು ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗೋದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡ್ತಿಲ್ಲವೇ? ಅಗ್ರಜ, ಸರಿಯಾದ ಸಮಯಕ್ಕೆ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ, ನಿನಗೊಂದು ಮಾತನ್ನು ಹೇಳಬೇಕೆಂದಿರುವೆನು. ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ಹೇಳಿಬಿಡುವೆನು. ಏನಣ್ಣ, ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲಿಗೆ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಮಕ್ಕಳೆಂದು ಪಡೆದಿಲ್ಲವೇ? ಈ ಅಪಮಾನವು ನಿನಗೆ ಚೆನ್ನಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ಭೀಮ ಮಾತ್ರ ಸುಮ್ಮನಿರಲಾರ. ಯುದ್ಧಕ್ಕೆ ನಿನ್ನ ಅನುಮತಿಯಾಗಲಿ, ಅರ್ಜುನನ ಸಹಾಯವಾಗಲಿ ನಾನೆಂದಿಗೂ ಅಪೇಕ್ಷಿಸುವುದಿಲ್ಲ. ಇಷ್ಟರಲ್ಲೇ ನಾನು ಮತ್ತು ನನ್ನ ಗದೆ ಆ ಗುರುವಂಶವನ್ನ ನಿರ್ವಂಶ ಮಾಡಿಬಿಡವೆ. ಕೋಪ ಮಾಡಬೇಡ. ಕೋಪ ಬೆಡವತಮ್ಮ ಶಾಂತಿ ಎಂದಲೇ ಸಲ್ಲಮ. ಭೀಮಸೇನ, ಕೋಪ ಬೆಡವತಮ್ಮ ಶಾಂತಿ ಎಂದಲೇ ಸಲ್ಲಮ. ಒಡೆಯಾಗಿ ಕೃಷ್ಣನಮ್ಮ ಸಲಕವನು ಅನುಜ. ಭೀಮಾ, ಭೀಮಾ, ಭೀಮಸೇನ. ಬೇಡ ಬೇಡವತಮ್ಮ ಬೇಡೆ ಕೊಂಬವೆ ನಾನು. ಭೀಮಸೇನ, ಅಗ್ರಜ, ಬೇಡ ಬೇಡವತಮ್ಮ ಬೇಡೆ ಕೊಂಬವೆ ನಾನು. ದುಡುಕುವುದು ತರವಲ್ಲ, ದುಡುಕುವುದು ತರವಲ್ಲ. ಕೇಳೋ ಎನ್ನಯ್ಯ ಮಾತೆ. ಕೋಪ ಬೆಡವತಮ್ಮ ಶಾಂತಿ ಎಂದಲೇ ಸಲ್ಲಮ. ಒಡೆಯಾಗಿ ಕೃಷ್ಣನಮ್ಮ ಸಲಕುವನು ಅನುಜ. ಭೀಮಾ, ಭೀಮಾ, ಭೀಮಸೇನ, ಅಗ್ರಜ, ಶಾಂತನಾಗು, ಶಾಂತನಾಗು. ಕೋಪ ಬೇಡಣ್ಣ. ಧರ್ಮಜನು ನಮ್ಮೆಲ್ಲರಿಗಿಂತ ಹಿರಿಯವನು. ಅವನ ಮಾತಿನಂತೆ ನಡೆಯುವುದು ನಮ್ಮ ಕರ್ತವ್ಯವಲ್ಲವೇನಣ್ಣ? ಪಾಂಚಾಲಿ, ಇದಕ್ಕೇನು ಹೇಳುವೆ? ಮರುಗುವೆ ಏಕೆಲೆ ಮಾನುಣಿ ಮಣಿಯೇ, ಮರುಗುವೆ ಏಕೆಲೆ. ಮರುಗುವೆ ಏಕೆಲೆ ಮಾನುಣಿ ಮಣಿಯೇ, ಮರುಗುವೆ ಏಕೆಲೆ.
ಶಾಂತಳಾಗು ದ್ರೌಪದ, ಶಾಂತಳಾಗು. ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇ ನಿಮ್ದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸುವುದಲ್ಲವೇ? ದ್ರೌಪದ, ಯುದ್ಧವು ಎಂಥ ಘೋರಿ ಕಾರ್ಯವೆಂದು ನೀನು ತಿಳಿದಿಲ್ಲ. ಯುದ್ಧವನ್ನು ಅಪೇಕ್ಷಿಸುವುದಾದರೆ ಮುಂದೆ ಪರಿತಪಿಸಬೇಕಾಗುವುದು. ಅದಕ್ಕಾಗಿ ಹೇಳುವೆನು ಕೇಳು. ತಿರವೆಲ್ಲದ ರಾಜಭೋಗವ ದ್ರೌಪದ, ತಿರವೆಲ್ಲದ ರಾಜಭೋಗವ, ತಿರವೆಲ್ಲದ ರಾಜಭೋಗವ ದೊರೆಯೊಳಗೆ ಅಪಮಾನ ಸಹಿಸೆ ಜೀವಿಸಬಹುದೇ? ಶಾಂತಳಾಗು ದ್ರೌಪದ, ಶಾಂತಳಾಗು. ಹಿಂದೆ ದೌಮ್ಯನ ಸಂಧಿಗ ಕಳಿಸಿ ಆ ದುರ್ಯೋಧನದ ಅಪಮಾನ ಹೊಂದಿದೆ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಲ್ಲ ಎಂಬುದೇ ನನ್ನ ಚಿಂತೆ. ಏನು ಕೋಲಾಹಲ? ಅರ್ಜುನ, ನಾನಿನ್ನು ಹೊರಟೆ. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವೇನೂ ಇಲ್ಲ. ನಿಮ್ಮ ಅಪೌರುಷದ ಫಲವು ನಿನಗಿರಲಿ, ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ನನಗಿರಲಿ. ಶಾಂತರಾಗಿ. ಅದು ಯದುಪತಿ ನಮ್ಮನ್ನು ನೋಡುತ್ತಾ ಇದ್ದಲೇ ಬರ್ತಿರುವುದು. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಕೃಷ್ಣ, ನನ್ನದೊಂದು ನಮಸ್ಕಾರ. ವಿಜಯಶಾಲಿಗಳಾಗಿ ಪಾಂಡುನಂದನರೇ. ವಾಸುದೇವ, ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ, ಹೋದ ಕಾರ್ಯವು ಏನಾಯಿತು ಪರಮಾತ್ಮ? ಓದವರಾರು ಕೃಷ್ಣನಲ್ಲವೇ? ಆದರೂ ಏನಾಯಿತು ಪರಮಾತ್ಮ? ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವೂ ನಡೆಯುತ್ತೆ ಪರಮಾತ್ಮ. ಓ, ನಡೆಯಿತು ಧರ್ಮನಂದನ. ಪಾಂಚಾಲಿ, ನನಗಿಲ್ಲಿರುವುದು ಇಷ್ಟವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ, ನನ್ನ ಇಚ್ಛೆಯಂತೆ ನಾನು ತೋಚಿದ ನಾನು ಮಾಡಿಬಿಡುವೆ. ಶಾಂತರಾಗಿ. ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರೊಳಗೆ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಪರಮಾತ್ಮ, ಸಭೆಯಲ್ಲಿ ಏನೇನು ನಡೆಯಿತು ಪರಮಾತ್ಮ? ಎಲ್ಲವೂ ಅಂದುಕೊಂಡಂಗೆ ನಿರೀಕ್ಷೆಯಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ಈ ಸಮಕ್ಷಮೆಯ ಮಾತುಗಳನ್ನ. ಅಗ್ರಜನ ಆಜ್ಞೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ ಕೃಷ್ಣ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತವು. ಹಿಂದೆ ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನಿಗೆ ಬಳಿಯನ್ನು ತೊಡಿಸಿದೆ. ಇಂದು ಈ ಸದ್ಯ ಹೆಸರಲ್ಲಿ ನಮ್ಮೆಲ್ಲರಿಗೂ ಸೀರೆ ಉಡಿಸಲು ಯತ್ನಿಸುತ್ತಿರುವೆಯಾ? ಯಾದವ ಗ್ರೇಡಿ, ಏಕೆ ಏಕೆ ಈ ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಕೋಪ ಬೇಕೆ? ಭೀಮಾ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳಿ. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಭೀಮನಿಗೆ ಎಂತಹ ಸಂಧಾನ? ನಿನಗೆ ಅತ್ಯಂತ ನಿಕಟವಾದ ಸಂಬಂಧವಿರುವುದು ಭೀಮಸೇನ. ಪರಮಾತ್ಮ, ಮುಂದೇನಾಯಿತು ಪರಮಾತ್ಮ? ಧರ್ಮಜ, ಕುರುಸಭೆಯಲ್ಲಿ ನಿಮ್ಮ ವಿಷಯವನ್ನು ಪ್ರಸ್ತಾಪಿಸಿದೆನು. ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ, ವಿದುರ ಮುಂತಾದವರು. ದುರ್ಯೋಧನ, ಆತನೂ ಕೂಡ. ಇಲ್ಲಿ ನನಗಿರಲು ಸಾಧ್ಯವಿಲ್ಲ. ಈ ದುರ್ವಾರ್ತೆಯನ್ನು ಕೇಳುವುದು ನನ್ನ ಹಣೆಯಲ್ಲಿ ಬರೆದಿತ್ತು, ಕೇಳಿದ್ದಾಯಿತು. ಅಗ್ರಜ, ನಾನಿನ್ನು ಹೊರಟೆ. ನಿಮ್ಮ ಅಪೌರುಷದ ಫಲ ನೀವೇ ಭಂಜಿಸಿರಿ. ಯಜ್ಞಸೇನ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಪ್ರತಿಜ್ಞೆಯನ್ನು ಈಡೇರಿಸುವೆನು. ಭೀಮಸೇನ, ನೀನು ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿರದಿದ್ದರೆ ಆ ರಕ್ಕಸಿಯನ್ನು ಹಾಳಲು ಹೇಗೆ ತಾನು? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳಯ್ಯ. ಸುಮ್ಮನೆ ಕೇಳಿಸಬೇಡ ಕೃಷ್ಣ. ಈ ಸಂಧಿಯು ನನಗೆ ಒಪ್ಪದು.
ನಿನಗೊಪ್ಪುವ ವಿಚಾರವೊಂದಿದೆ. ಆ ದುರ್ಯೋಧನನು ನಿನಗೊಂದು ಸಂದೇಶ ಕಳಿಸಿರುವನು. ಆ ದುರ್ಯೋಧನ ಸಂದೇಶ, ಅದರ ಉದ್ದೇಶ ಸಂಧಿಯಲ್ಲ ತಾನೇ? ಹೇಳು ಕೃಷ್ಣ, ಏನು ಅದರ ಉದ್ದೇಶ? ಅದನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಾಗೆ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಏನು ಅಪಾಸ್ಯವೇ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಾ. ನಿನ್ನನ್ನು ಕಂಡರೆ ನನಗಷ್ಟು ಭಯ. ಆ ಗದೆಯನ್ನು ಸ್ವಲ್ಪ ಕ್ಷಣಕಾಲ ದೂರವಿಡು. ಈ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೋ. ಆಗ ಆ ವಿಷಯವನ್ನು ಹೇಳುವೆನು. ಆಗಲಿ, ನಿನ್ನಿಚ್ಛೆಯಂತೆ ಕುಳಿತುಕೊಳ್ಳುವೆನು. ನೀನು ಕೋಪ ಮಾಡಿಕೊಳ್ಳುವುದಿಲ್ಲ ತಾನೇ? ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಕ್ಷಣಕಾಲ ಹಿಡಿದುಕೋ. ತಂಗಿ, ಸಮೀಪಕ್ಕೆ ಬಾ. ಅಣ್ಣ, ನಾನು ಹೇಳಿದಂತೆ ಮಾಡಬೇಕು, ತಿಳಿಯಿತೆ? ನಿನ್ನ ಮಾತನ್ನು ನಾನು ಎಂದಾದರೂ ನಿರಾಕರಿಸಿರುವೆನೆ. ತೆಗೆದುಕೋ ಇದನ್ನು. ಇದು ನನಗೊಂದು ಕಡೆ ಪುರಸ್ಕಾರವಾಗಿ ದೊರಕಿತು. ಇದರಿಂದ ಭೀಮಸೇನನ್ನ ಕೈಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಇದು ಪರಿಹಾಸ್ಯವಲ್ಲ ತಂಗಿ. ನೀನು ಶತ್ರುಗಳ ಎಡೆಮುರಿಯನ್ನು ಬಡಿಸುವುದರಲ್ಲಿ ಬಹಳ ನಿಪುಣೆಯಂತೆ. ಅದಕ್ಕಾಗಿ ನಿನಗೆ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಲು. ಭೀಮಸೇನ, ನಿನಗೆ ಆ ವಿಷಯವು ಕೇಳಲು ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ಈ ನನ್ನ ಕರಗಳನ್ನು ಬಂಧಿಸು. ಬಂಧಿಸಲೇ? ಬಂಧಿಸು ಸಹೋದರ, ಬಂಧಿಸಲೇಣ? ಬಂಧಿಸು. ಈಗ ಕೇಳಿರಿ. ಭೀಮಸೇನನನ್ನು ಬಂಧಿಸಿರುವ ಈ ಹಗ್ಗವು ಅಂದು ಕುರುಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲಾಗಿತ್ತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು? ಯಾರಿ ಪರಿಗೈದವ ದುರುಳನವನಾರಿ ಪರಿಗೈದವ, ಅವನಾರಿ ಪರಿಗೈದವ. ಯಾರಿ ಪರಿಗೈದವ ದುರುಳನವನಾರಿ ಪರಿಗೈದವ, ಅವನಾರಿ ಪರಿಗೈದವ. ತುಂಬಿದ ಸಭೆಯೊಳಗೆ ಪರಿಗೈದ, ತುಂಬಿದ ಸಭೆಯೊಳಗೆ ಪರಿಗೈದ. ಯಾರಿ ಪರಿಗೈದವ ದುರುಳನವನಾರಿ ಪರಿಗೈದವ, ಅವನಾರಿ ಪರಿಗೈದವ. ದೇಶವಾಣಿಯ ರೀತಿಯು ಈ ಪ್ರೀತಿ ಮನಗೆ ತೋರ್ಪುದು. ಆ ದೇಶವಾಣಿಯ ರೀತಿಯು ಈ ಪ್ರೀತಿ ಮನಗೆ ತೋರ್ಪುದು. ತುಂಬಿದ ಸಭೆಯೊಳಗೆ ಪರಿಗೈದ, ತುಂಬಿದ ಸಭೆಯೊಳಗೆ ಪರಿಗೈದ. ಯಾರಿ ಪರಿಗೈದವ ದುರುಳನವನಾರಿ ಪರಿಗೈದವ, ಅವನಾರಿ ಪರಿಗೈದವ. ಯಾರು ಈ ಕಾರ್ಯವನ್ನು ಮಾಡಿದವರು ಯಾರು? ಮತ್ತಾರಿಂದ ಸಾಧ್ಯ? ಆ ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆಪಡಿಸಿದನೋ ಆತನ ತಮ್ಮನಾದ ದುಶ್ಯಾಸನಿಗಲ್ಲದೆ ಮತ್ತಾರಿಂದ ಈ ಕಾರ್ಯ ಸಾಧ್ಯ? ಯಜ್ಞಸೇನ, ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಮಿತಿಮೀರಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನ, ಆ ಕುನ್ನಿಕೌರವನು ಈ ರೀತಿ ಮಾಡಿದನೆ. ಅಷ್ಟು ಮಾತ್ರವಲ್ಲ ಭೀಮಸೇನ, ಸಂಧಾನಕ್ಕೆ ಆ ದುರ್ಯೋಧನನು ಕೊಟ್ಟ ಉತ್ತರ ನುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು.
ನುಡಿದ ಕೌರವನೋ ಹಿಡಿಂಬಾಪತಿಯೇಗೆ ಕಡೆಗೂ ಯುದ್ಧ ಗೈವೆ ಕೊಡಲಾರೆ ರಾಜ್ಯ. ಕಡೆಗೂ ಯುದ್ಧ ಗೈವೆ ಕೊಡಲಾರೆ ರಾಜ್ಯ. ಐವರಿಗೈದು ಊರನ್ನು ಕೊಡೆನು, ಭೀಮನಿಗೊಂದು ಗ್ರಾಮವ ಕೊಡೆನು. ಐವರಿಗೈದು ಊರನ್ನು ಕೊಡೆನು, ಭೀಮನಿಗೊಂದು ಗ್ರಾಮವ ಕೊಡೆನು. ಕಡೆಗೂ ಯುದ್ಧ ಗೈವೆ ಕೊಡಲಾರೆ ರಾಜ್ಯ. ಭೀಮಸೇನ ಅಷ್ಟು ಮಾತ್ರವಲ್ಲ, ಸಂಧಾನಕ್ಕೆ ಆ ದುರ್ಯೋಧನನ್ನು ಕೊಟ್ಟ ಉತ್ತರ ಪಾಂಡವರಿಗೆ 5 ಗ್ರಾಮಗಳಲ್ಲ, ಒಂದು ಊರಲ್ಲ, ಒಂದು ಗೋವಿನ ಪಾದದಷ್ಟು ಭೂಮಿಯನ್ನು ಕೊಡುವುದಿಲ್ಲ ಎಂದು ಹೇಳಿದನು. ಅದನ್ನು ಪಾಂಡವರು ಪಡೆಯುವುದಾದರೆ ಶಸ್ತ್ರಾಸ್ತ್ರಗಳ ಸಂಗ್ರಹದಲ್ಲಿ, ರಣಾಂಗಣದಲ್ಲಿ, ರತಿಕರ ವೀರ ಘೋಷದಲ್ಲಿ ಎಂದು ಹೇಳಿದನು. ಏನಯ್ಯ ಧರ್ಮನಂದನ, ಈಗಲಾದರೂ ಬಿಡುವುದಿಲ್ಲವೇ ಈ ನಿನ್ನ ಗೊಡ್ಡು ಧರ್ಮವನ್ನ? ಪರಮಾತ್ಮ, ಈ ನಿಮ್ಮ ಸಂದೇಶಕ್ಕೆ ನನ್ನಲ್ಲಿ ಉಳಿದುದು ಉತ್ತರ ಯುದ್ಧ. ಇದಕ್ಕೆ ನೀನೇ ತಿಳಿದಿರುವೆ. ಅರ್ಜುನ ಯುದ್ಧವನ್ನು ಆಪೇಕ್ಷಿಸುವನಲ್ಲ. ಅರ್ಜುನ, ಇದರ ಮೇಲೆ ನಿನ್ನ ಚಿತ್ತ. ಇದಕ್ಕೆ ಉತ್ತರ ಹೊರಗಿನ ಗೃಹವಂ ನಿರ್ಮಿಸಿ, ಹೊರಗಿನ ಗೃಹವಂ ನಿರ್ಮಿಸಿ, ದೂರ ಕೊಲ್ಲಲೆತ್ತಿಸಿದ ಅಧಮರತನುವ ದುರದೋಳ್ ಒದಿಸದಿದ್ದೊಡೆ, ದುರದೋಳ್ ಒದಿಸದಿದ್ದೊಡೆ, ಧರೆಯೊಳಗೆ ಹುಟ್ಟಿಯುವುದು ಸಾರ್ಥಕವಿದುವೆ. ಅಂಡ ಹಿಂದೆ ಅರಗಿನ ಮನೆಯಲ್ಲಿ ಮಾಡಿದ ಈನ ಕೃತ್ಯಗಳನ್ನು ಪಾಪಿಯಾದ ದುಶ್ಯಾಸನನು ತುಂಬಿದ ಒಡ್ಡೋಲಗದಲ್ಲಿ ದ್ರೌಪದಿಗೆ ಮಾಡಿದ ಅವಮಾನವನ್ನು ನೀನು ನೋಡಿರುವೆ, ತಿಳಿದಿರುವೆ. ಇನ್ನಾದರೂ ಬಿಡುವೆ ಅನ್ನ ಧರ್ಮವನ್ನು? ಬಾಪು ಅರ್ಜುನ, ಬಾಪು, ಸರಿಯಾಗಿ ಹೇಳಿದೆ. ನಿನ್ನ ಮಾತುಗಳು ನನಗೆ ಒಪ್ಪಿಗೆ ಆಯಿತು. ಯಾರಾದರೂ ಈ ನನ್ನ ಕರಗಳನ್ನು ಬಿಚ್ಚುವಿರಾ? ಪಾಂಚಾಲಿ, ವಾಸುದೇವ, ಧರ್ಮನಂದನ, ಅರ್ಜುನ, ಯಾರೂ ಬಿಚ್ಚುವುದಿಲ್ಲವೇ? ಯಾರೂ ಬಿಚ್ಚುವುದಿಲ್ಲವೇ? ಈ ನನ್ನ ಕರಗಳನ್ನು ಯಾರೂ ಬಿಚ್ಚುವುದಿಲ್ಲವೇ? ಈಗ ನಾನೇ ಬಿಚ್ಚಿಕೊಳ್ಳುವೆ. ಎಲ್ಲಿ ನನ್ನ ಗದೆ? ಎಲ್ಲಿ ನನ್ನ ಗದೆ? ಈಗ ಕೇಳಿರಿ ನನ್ನ ಮಾತನ್ನು. ನಾನು ವಾಯುದೇವನ ಅಂಶದಲ್ಲಿ ಜನಿಸಿರುವುದು ಸತ್ಯವಾದರೆ, ಕುಂತಿದೇವಿಯ ಸ್ಕನ್ಯಪಾನ ಮಾಡಿರುವುದೇ ದಿಟವಾದರೆ, ನಾಳೆ ನಡೆಯುವ ಭಯಂಕರ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಆ ದುರುಳ ದುರ್ಯೋಧನ ತೊಡೆಯನ್ನ ಈ ನನ್ನ 77 ಮಣ ಗದಾ ದಂಡದಿಂದ ಕೊಟ್ಟೆ ಕೊಟ್ಟೆ ಪುಡಿ ಮಾಡಿ ಅವನ ರಾಜ ಕಿರೀಟವನ್ನ ಈ ನನ್ನ ಎಡಗಾಲಲ್ಲಿ ಒಂದು ಪುಡಿ ಮಾಡಿ ಆ ದುರುಳ ದುಶ್ಯಾಸನ ಒಡಲನ್ನ ಒಟ್ಟ ಸ್ಥಳವನ್ನ ಸೀಳಿ ಬರುವ ಬಿಸಿ ರಕ್ತದಿಂದ ಈ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸದಿದ್ದರೆ ನನಗೆ ಘೋರ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಭೀಮಸೇನ, ಫಲಶೂನ್ಯತೆಯ ಕುಲಗಾರಿಗಳನ್ನು ತಂದು ತರದ ಪಂಚಿಗಳ ದಾಹ ಫಲಶೂನ್ಯತೆಯ ಕುಲ ಹೇಳಿಗಳನ್ನು
ನಾನಿನ್ನು ಹೋಗಿ ಬರಬೇಕು. ಅಣ್ಣ, ನನಗೂ ಅನುಮತಿಯನ್ನು ಕೊಡು, ನಾನಿನ್ನು ಹೊರಡುವೆನು. ಹೋಗಿ ಬಾ ಅರ್ಜುನ, ಮಂಗಳವಾಗಲಿ. ಪರಮಾತ್ಮ ನಡೆ, ಮುಂದಿನ ಫಲಾಫಲಗಳನ್ನು ನಿರೀಕ್ಷಿಸೋಣ. ನಡೆ ನಾವಿನ್ನು ಹೋಗೋಣ. ಇದೇಕಿದ್ದ ದುಶ್ಶಕಣ ಉದಯ ಗೀತಿ ಶ್ರುತಿ ತಪ್ಪಿ ಮೃತ್ಯುವಿನ ತೂರ ಸುವ್ರತಂತೆ ಮಿಳಿತವಾಗುತ್ತಿರುವುದು. ಬೆಳಗಿನ ಸೂರ್ಯನನ್ನು ಒಂದು ಸಲ ತಲೆ ಎತ್ತಿ ನೋಡಿದಾಗ 106 ಧೂಮಕೇತುಗಳು ನನ್ನ ಕಣ್ಮುಂದೆ ಉದರಿದವು. ಬೆಳಗಿನ ವೇಣುವನದಲ್ಲಿ ಗೂಬೆಗಳ ಅಮಂಗಳ ಉಸರವು ಮಿಳಿತವಾಯಿತು. ಇದೆಲ್ಲವೂ ನನ್ನ ಪುತ್ರನಿಗೆ ಯಾವ ಮಂಗಳವು ಕಾದಿರುವುದೋ ಕಾಣಿನಲ್ಲ. ಕುಮಾರ, ನಿನ್ನ ಸಲುವಾಗಿ ಎಷ್ಟೊಂದು ಕಾತುರಳಾಗಿದ್ದೆ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಗು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ದಯಾಮಯಿನಿ, ನನ್ನ ಪುತ್ರನಿಗೆ ಯಾವ ಮಂಗಳವಾಗುವುದಿಲ್ಲ. ಅಮ್ಮ, ಏಕಮ್ಮ ಈ ರೀತಿ ಚಿಂತಿಸುತ್ತಿರುವಿರಿ? ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವನು, ನನ್ನನ್ನು ಆಶೀರ್ವದಿಸಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರು ಯಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವ ತನಕ ದುರ್ಯೋಧನನು ಯಾರ ಅನುಜ್ಞೆಯನ್ನು ಬೇಡುವುದಿಲ್ಲ. ಈ ದಿನ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ನಮ್ಮ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿದಿರುವವೇ ತಾಯಿ? ಅದನ್ನು ನಿನ್ನ ಡಾಂಬೀಗದ ಪ್ರದರ್ಶನದ ಪರಮಾವಧಿ ಎಂದು ಆ ಪಾಂಡವರನ್ನು ಎದುರಿಸಲು ಹೂಡಿದ ಆಟವೆಂದು ಭಾವಿಸಿದ್ದೆ. ಆದರೆ ಧರ್ಮ, ನೀತಿ, ಮನುಷ್ಯತೆಗೆ ತಿಲಾಂಜಲಿಯನ್ನು ಕೊಟ್ಟು ನೀನು ಈ ರೀತಿ ಯುದ್ಧವನ್ನು ಪ್ರಾರಂಭಿಸಿವೆ ಎಂದು ಮಾತ್ರ ನಾನು ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮವೇನಲ್ಲ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ನಿನ್ನ ಗೃಹದ್ವಾರಲ್ಲಿರುವ ಶಾಂತಿದೇಯನ್ನು ತಿರಸ್ಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ ಕಂದ. ಅಮ್ಮ, ಈ ಅಪೌರುಷದ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವೆನು. 101 ಜನ ಮಕ್ಕಳನ್ನು ಪಡೆದ ವೀರಮಾತೆ ನೀನಲ್ಲವೇ? ಕೇವಲ ಒಂದಲ್ಪ ಯುದ್ಧಕ್ಕಾಗಿ ಕಾತುರಳಾದೆಯ ತಾಯಿ. ಯುದ್ಧವು ಕ್ಷತ್ರಿಯ ಧರ್ಮವೇನಲ್ಲಮ್ಮ. ನಾನು ಅದೇ ಧರ್ಮವನ್ನು ಪಾಲಿಸುವೆನು. ನನಗೆ ಅನುಮತಿಯನ್ನು ಕೊಡು. ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಧರ್ಮದ ಸಲುವಾಗಿ ಮಾನವರು ತಮ್ಮ ಪವಿತ್ರವಾದ ಜನ್ಮವನ್ನೇ ತ್ಯಾಗ ಮಾಡುವರು. ನೀನು ಪಾಂಡವರನ್ನು ನಾನಾ ವಿಧವಾಗಿ ಹಿಂಸಿಸಿರುವೆ, ಮೋಸದಿಂದ ರಾಜ್ಯವನ್ನು ಅಪಹರಿಸಿದೆ, ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯನ್ನು ಅಪಮಾನಗೊಳಿಸಿರುವೆ. ಆದ್ದರಿಂದ ತಿಳಿವೆ ಇಚ್ಛೆ ಇದ್ದು ನನಗಿದ್ರೆ ದುಡುಕಿ ನೀ ಕೆಡಬೇಡ, ಕೆಡುಕಿ ನಾಶಿಸಬೇಡ. ದುಡುಕಿ ನೀ ಕೆಡಬೇಡ, ಕೆಡುಕ ನಾಶಿಸಬೇಡ. ಪಾಂಡವರೊಳು ವೇಷ ಬೆಳೆಸಬೇಡ. ಪಾಂಡವರೊಳು ನೀ ವೇಷ ಬೆಳೆಸಬೇಡ. ಗುರು ಪಾಂಡವರ ಸೋದರ ಸಮರ. ನನ್ನ ಮಾತನ್ನು ಕೇಳುಕುಂದ, ಕೇಳುವುದಿಲ್ಲವೇ? ತಾಳು ನಿಶಾಂತಿಗೆ ಸಮರದೊಳ್ವೀರ, ತಾಳು ನಿಶಾಂತಿಗೆ ಸಮರದೊಳ್ವೀರ. ಛಲಬೇಕೆ? ಏಕೆ ನಿನಗಿಷ್ಟೊಂದು ಛಲ? ನನ್ನ ಮಾತನ್ನು ಕೇಳು. ಅಮ್ಮ, ಈ ಕಡುನುಡಿಗಳಲ್ಲಿ ನುಡಿಯದಿರು ನೀ. ಸಾಕು ನಿನ್ನ ನೀತಿ ಬೋಧೆ ಕೇಳನ. ಸಾಕು ನಿನ್ನ ನೀತಿ ಬೋಧೆ ಕೇಳನ. ಕುರುಬನಿಗೆ ಸಮರಿಹರ ಬಿಡುವೇಕೆ ಮಡುಮಾತೆಯೇ. ನಿನ್ನ ಭುಜದಾರಿ ರೇಖ ಧೀಮಂತವದನ ಭಯವೇಕೆ ಬಿಡು ಮಾತೆಯೇ. ವರಗಾಂಧಾರ ವಂಶದ ನಂದಿನಿ ಸತಸುತರ ಪಡೆದ ಮಹಾಜನನಿ.
ವರಗಾಂಧಾರ ವಂಶದ ನಂದಿನಿ ಸತಸುತರ ಪಡೆದ ಮಹಾಜನನಿ ಕಾತುರಬೇಕೆ ಪಡೆದಿರು ಚಿಂತೆಯ ಅಮ್ಮ ಕಾತುರಬೇಕೆ ಪಡೆದಿರು ಚಿಂತೆಯ ಸಲದಂಡ ಮಲ್ಲನ ಫಲವನ್ನು ಅರಿತ ಛಲದಂಗ ಮಲ್ಲನ ಫಲವನ್ನು ಅರಿತ ಭಯವೇಕೆ ಅಮ್ಮ ಭಯವೇಕೆ ಅಮ್ಮ ಭಯವೇಕೆ ಬಿಡು ಮಾತೆಯೇ ಹಾಗೇನಾದ್ರೂ ತಿಳಿ ಇಚ್ಛೆ ಇದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಪಾಂಡವರು 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 ಆ ಪಾಂಡವರು ಮಾಡಿದ್ದು ಧರ್ಮವೇನಮ್ಮ? ಅಂತಹ ಅಪಮಾನವೇನಾದರೂ ಆಗಿದ್ದರೆ ಕೂಡಿದ ರಾಜಸಭೆಯಲ್ಲಿ ಪತ್ನಿಗೆ ಅಪಮಾನವಾಗುತ್ತಿದ್ದರು ನೋಡಿಕೊಂಡು ಹೇಡಿಗಳಂತೆ ಕುಳಿತರಲ್ಲ ಪಾಂಡವರು, ಅದು ಧರ್ಮವೇನಮ್ಮ? ಅಂತಹ ಅಪಮಾನವೇನಾದರೂ ನನ್ನ ಪತ್ನಿ ಭಾನುಮತಿಗಾಗಲಿ ಅಥವಾ ನನ್ನಂತಪುರುವ ಓರ್ವ ದಾಸಿಗಾಗಿದ್ದರು ನಾನೇನು ಮಾಡುತ್ತಿದ್ದೆ ಗೊತ್ತಾ? ಏನು ಮಾಡುತ್ತಿದ್ದೆ? ಪಣಬಂಧವನ್ನ ಕೆದ್ದೆಳೆದು ಜಗತ್ತೆಲ್ಲ ಪೃಥ್ವಿಕಾಂಕ್ಷಿಯಾಗಿ ಪ್ರತಿಭಟಿಸದೆ ಬಿಡುತ್ತಿರಲಿಲ್ಲ ಈ ದುರ್ಯೋಧನ. ಆದರೆ ಆ ಪಾಂಡವರು ಮಾಡಿದ್ದೇನಮ್ಮ? ಯಾರೂ ತಾಳದ ತಟಾಸ್ಯ ಭಾವ. ಅದಕ್ಕಾಗಿ ಅಮ್ಮ ಅವರ ಮೇಲೆ ನನಗಷ್ಟು ಸೇಡು. ನನಗೆ ಅನುಮತಿಯನ್ನು ಕೊಡ್ತಾಯಿ. ನಿನ್ನ ಜ್ಞಾತಿ ಹಿಂಸೆಗೆ ನನ್ನ ಆಶೀರ್ವಾದಗಳು ಅಷ್ಟೊಂದು ಅಗತ್ಯವೇ ಇಲ್ಲ. ನನ್ನ ಆಶೀರ್ವಾದವನ್ನು ಹೊಂದಲು ನೀನು ಅರ್ಹನಲ್ಲ. ಹೊರಟು ಹೋಗು ಇಲ್ಲಿಂದ. ಆಗಲಿ ತಾಯಿ, ನೀನಿನ್ನ ಪ್ರಕೃಷ್ಟಳಾಗಿಲ್ಲ, ಪುನಃ ಬಂದು ಕಾಣುವೆನು. ನನ್ನ ಪುತ್ರರಲ್ಲಿ ದುರ್ಯೋಧನನ್ನು ಎಷ್ಟು ಪ್ರೀತಿ ಆದರಗಳಿಂದ ಸಾಕಿ ಸಲಹಿದನಾದರೂ ಎಷ್ಟು ವಿಧವಾಗಿ ಹೇಳಿದ್ರು ಇವನು ನನ್ನ ಮಾತನ್ನು ಕೇಳುತ್ತಿಲ್ಲ. ಆಗಲಿ, ದೈವ ವಿಲಾಸವಿದ್ದಂತಾಗಲಿ. ತಾಯಿಯಾಗಿ ಆಶೀರ್ವಾದ ಮಾಡುವುದು ನನ್ನ ಕರ್ತವ್ಯ. ಸುಯೋಧನ ಬಾ ಕಂದ, ನನ್ನ ಸಮೀಪದಲ್ಲಿ ಮಂಡಿಯೂರು ಕುಳಿತು ಆಶೀರ್ವಾದ ಮಾಡುವೆನು. ದಯಾಮಯನಿ, ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿ ಸಹಿತ ವಜ್ರಾಯುಧಕ್ಕಿಂತ ಕಠಿಣವಾಗಲಿ. ಹೋಗಿ ಬಾ ಕುಮಾರ. ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ. ಹೋಗಿ ಬಾ ಕುಮಾರ. ಯತೋ ಧರ್ಮಸ್ತತೋ ಜಯಃ. ಯಾರಲ್ಲಿ ಧರ್ಮವಿರುವುದು ಅವರಿಗೆ ಜಯವಾಗಲಿ. ಏನಂದೆ ತಾಯೇ? ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯ. ಅಂದರೆ ಈ ದುರ್ಯೋಧನನಿಗೆ ಎಲ್ಲೆದು ಅಪಜಯ. ಕಾಲೋಚಿತವಾದ ಧರ್ಮಕ್ಕೆ ರಣಕಂಕಣವನ್ನು ತೊಟ್ಟಿ ಈ ಕ್ಷತ್ರಿಯನಿಗೆ ಜಯವಾಗಲೇಬೇಕು. ಮೊಳಗಲಿ ರಣ ಬೇರಣ್ಣಗಳು, ಮುಗಿಲು ಮುಟ್ಟು ಬೇಕರಿಸಲಿ ರಣ ಕಹಳೆಗಳು. ಇಂದಿನ ಮುಂಬಳಕೆ ಆ ಪಾಂಡವರ ಅಮಂಗಳಕ್ಕೆ ನಾಂದಿ. ಕುಲಘ ಕುಲಘಾತಕರ ಕಡಿ ಕಡಿದು ಕೊಲ್ಬೇಕು. ಕುಲಘಾತಕರ ಕಡಿ ಕಡಿದು ಕೊಲ್ವೆ ತುಳಿದು ತಿರವ ಕುಲಘ. ಭೂತ ಪ್ರೇತಗಳಿಗೆ ಔತಣ ಮಾಡಿ ವೀರದ ವೈಭವದಿಂದಲೇ ಕೂಡಿ ಹೊರ ಪ್ರೇತಗಳಿಗೆ ಔತಣ ಮಾಡಿ ಮೀರಿದ ವೈಭವದಿಂದಲೇ ಕೂಡಿ ಘೋರ ಕೃತ್ಯವಾಯ ಸಗಿದರುಳರ ಘೋರ ಕೃತ್ಯವಾಯ ಸಗಿದರು ತುಳಿದು ಕೊಲ್ವೆ ತುಳಿದು ಕುಲಘ ಕುಲಘಾತಕರ ತುಳಿದು ಕೊಲ್ವೆ